ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಪೂರ್ವಜರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆಗಳಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮ ಕ್ಷಿತ್ರಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಹೀಗೆ ನಮ್ಮ ಮೇಲೆ ಇರಲಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಧಾನವಾಗಿ ನಾವು ಒಂದು ಸುಂದರವಾದಂತಹ ಧ್ಯಾನವನ್ನ ನಾವು ಮಾಡೋಣ. ನಿಧಾನವಾಗಿ ಕೈಗಳನ್ನ ಒಂದರ ಒಳಗಡೆ ಒಂದನ್ನ ಜೋಡಿಸಿ ತೊಡೆಯ ಮೇಲೆ ಇಟ್ಕೊಳ್ಳಿ. ಕಣ್ಣನ್ನು ಕೋಮಲತೆಯಿಂದ ಮುಚ್ಚಿಕೊಳ್ಳಿರಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಗಮನ ಎಲ್ಲವೂ ಕೂಡ ಉಸಿರಿನ ಮೇಲೆ ಇರಲಿ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಹೇಗೆ ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿ ನಿಧಾನವಾಗಿ ನಮ್ಮ ಉಸಿರನ್ನ ನೀವು ಗಮನಿಸ್ತಾ ಬನ್ನಿ. ಈ ಉಸಿರೇ ಪರಮಾತ್ಮ. ಈ ಉಸಿರಿನ ಮುಖಾಂತರ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಶರೀರದ ಎಲ್ಲ ಅಣುಗಳಲ್ಲಿ ಕಣ ಕಣಗಳಲ್ಲಿ ಹರಿದು ನಮ್ಮನ್ನ ಚೈತನ್ಯಮಯವನ್ನಾಗಿ ಮಾಡುವಂಥದ್ದು. ಈ ಉಸಿರೇ ನಮ್ಮ ಜೀವನ. ನಾವು ಈ ಪೃಥ್ವಿಯ ಮೇಲೆ ಬರುವಾಗ ನಮ್ಮ ಹೆಸರಿನಲ್ಲಿ ನಾವು ಉಸಿರನ್ನ ತೆಗೆದುಕೊಂಡು ಬಂದಿದ್ದೇವೆ. ಎಷ್ಟು ಉಸಿರು ನಮ್ಮ ಇರಬೇಕು ಅಂತ ಎಣಿಸಿಕೊಂಡು ಆ ಪರಮಾತ್ಮ ಎಣಿಸಿ ಎಣಿಸಿ ಆ ಉಸಿರನ್ನ ನಮ್ಮಲ್ಲಿ ಕೊಟ್ಟಿರ್ತಾರೆ. ಆ ಉಸಿರನ್ನ ನಾವು ಜೋಪಾನವಾಗಿ ನಾವು ಉಳಿಸ್ಕೊಳ್ಬೇಕಾಗಿರುತ್ತೆ. ಆ ಉಸಿರೇ ಆ ಪರಮಾತ್ಮನ ಚೈತನ್ಯ. ಆ ಉಸಿರೇ ಮುಖಾಂತರ, ಈ ಉಸಿರಿನ ಮುಖಾಂತರವೇ ನಾವು ಆ ಪರಮಾತ್ಮನನ್ನ ಧ್ಯಾನದ ಮುಖಾಂತರ ನಾವು ಕಾಣ್ಬಹುದಾಗಿದೆ. ಆ ಪರಮಾತ್ಮನ ಅನುಗ್ರಹ ಇಲ್ಲದೆ ಒಂದೊಂದು ಉಸಿರನ್ನು ಕೂಡ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇರಲ್ಲ. ಒಂದೊಂದು ಉಸಿರಿನಲ್ಲೂ ಕೂಡ ನಮ್ಮ ಹೆಸರು ಬರ್ದಿರುತ್ತೆ. ನಾವು ಎಷ್ಟು ಉಸಿರನ್ನ ತಂದಿರ್ತೀವೋ ಅದಕ್ಕಿಂತ ಹೆಚ್ಚಾಗ್ಲಿ ಒಂದು ಕಡಿಮೆ ಆಗ್ಲಿ ನಾವು ಉಸಿರನ್ನ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೆಸರಲ್ಲಿ ಎಷ್ಟು ಉಸಿರಿರುತ್ತೋ ಅಷ್ಟು ಉಸಿರನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಎಲ್ಲವೂ ಕೂಡ ಆ ಪರಮಾತ್ಮನ ದಯೆಯಿಂದ ಮಾತ್ರ ಅದು ಸಾಧ್ಯ ಆಗತ್ತೆ. ಲಕ್ಷಾಂತರ ಕೋಟಿ ಜನಗಳ ಮಧ್ಯೆ ಆ ಪರಮಾತ್ಮನನ್ನ ನಮ್ಮನ್ನ ಮಾತ್ರ ಅವನು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ನಮ್ಮ ಕೈಯಲ್ಲಿ ಆ ಪರಮಾತ್ಮನನ್ನ ಹುಡುಕುವಂತ ತಾಕತ್ತಾಗ್ಲಿ ಶಕ್ತಿಯಾಗ್ಲಿ ನಮ್ಮ ಹತ್ರ ಇಲ್ಲ. ಆದ್ರೆ ಆ ಪರಮಾತ್ಮ ಅವನ ದಯೆಯಿಂದ, ಕೃಪೆಯಿಂದ, ಅನುಗ್ರಹದಿಂದ ಆ ಪರಮಾತ್ಮನೇ ನಮ್ಮನ್ನ ಹುಡುಕಿಕೊಂಡು ನಮ್ಮ ಹತ್ರ ಬಂದಿದ್ದಾನೆ. ಅದಕ್ಕಾಗಿ ಆ ಪರಮಾತ್ಮ ನಮ್ಮನ್ನ
ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ಪರಮಾತ್ಮನ ಅಪಾರವಾದಂತಹ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಈ ಒಂದು ಧ್ಯಾನದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಅವನ ಅತಿಯಾದಂತಹ ಆ ಪ್ರೇಮದಿಂದ ಆ ಪರಮಾತ್ಮ ತನ್ನ ಪಕ್ಕದಲ್ಲಿ ನಮ್ಮೆಲ್ಲರನ್ನು ಕೂಡ ಅವನು ಇರಿಸ್ಕೊ ಬ್ರಹ್ಮಾಂಡದಿಂದ ಅದ್ಭುತವಾದಂತ ಒಂದು ಗೋಲ್ಡನ್ ಬೆಳಕು, ಆ ಚೈತನ್ಯವು ನಮ್ಮ ಸಹಸ್ರಾರ ಚಕ್ರವನ್ನ ಆವರಿಸ್ಕೊಳ್ತಾ ಬಂದಿದೆ. ಆ ಪರಮಾತ್ಮನ ದಿವ್ಯ ಆಶೀರ್ವಾದ, ಆ ಚೈತನ್ಯವು ನಮ್ಮ ಸಹಸ್ರಾರ ಚಕ್ರವನ್ನು ಎಲ್ಲವನ್ನು ಕೂಡ ದಿವ್ಯತೆಯಿಂದ ತುಂಬಿ ಹೋಗಿದೆ. ಕಾಂತಿಯುತವಾದಂತಹ ತೇಜೋಮಯವಾದಂತಹ ಈ ಚಿನ್ನದ ಬಣ್ಣದ ಚೈತನ್ಯವು ಹರಡುತ್ತಾ ಹರಡುತ್ತಾ ನಮ್ಮ ಆಗ್ನೇಯ ಚಕ್ರವನ್ನ ವ್ಯಾಪಿಸಿಕೊಂಡಿದೆ. ಆಗ್ನೇಯ ಚಕ್ರವೆಲ್ಲವೂ ಕೂಡ ದಿವ್ಯಮಯವಾದಂತಹ ಚಿನ್ನದ ಬಣ್ಣದಿಂದ ತುಂಬಿ ಹೋಗಿದೆ. ಈ ಚಿನ್ನದ ಬಣ್ಣವು ಆ ಪರಮಾತ್ಮನ ದಿವ್ಯ ಶಕ್ತಿಯು ಹರಡುತ್ತಾ ಹರಡುತ್ತಾ ನಮ್ಮ ಗಂಟಲಿನ ಚಕ್ರವನ್ನ ತುಂಬಿ ಹೋಗಿಕೊಂಡಿದೆ. ಆ ಪ್ರಕಾಶಮಾನವಾದಂತಹ ಆ ಪ್ರಜ್ವಲತೆಯಿಂದ ತುಂಬಿದಂತಹ ಈ ಒಂದು ಚಿತ್ರತೆಯು ಹರಡುತ್ತಾ ಹರಡುತ್ತಾ ನಮ್ಮ ಹೃದಯ ಚಕ್ರವನ್ನ ವ್ಯಾಪಿಸಿಕೊಂಡಿದೆ. ನಮ್ಮ ಎಲ್ಲ ನಾಲ್ಕು ಕಡೆಗಳಲ್ಲಿ ನಾಲ್ಕು ಕಡೆಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯವಾದಂತಹ ಚೈತನ್ಯವು ತುಂಬಿದೆ. ಆ ಚಿನ್ನದ ಬಣ್ಣದ ಶಕ್ತಿಯು, ಆ ಚೈತನ್ಯವು ನಮ್ಮ ನಾಭಿ ಚಕ್ರವನ್ನ ಅತ್ಯಂತ ಬೆಳಕಿನಿಂದ ಪ್ರಜ್ವಲಿಸ್ತಾ ಇದೆ. ಆ ಬೆಳಕು ತನ್ನ ಕಾಂತಿಯನ್ನ ಎಲ್ಲಾ ಕಡೆನೂ ಕೂಡ ಹರಡ್ತಾ ಇದೆ. ಈ ಪರಮಾತ್ಮನ ತೇಜೋಮಯವಾದಂತಹ ಚೈತನ್ಯವು ಹರಡುತ್ತಾ ಹರಡುತ್ತಾ ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ, ಮೂಲಾಧಾರ ಚಕ್ರವನ್ನ ತುಂಬಿ ಹೋಗಿದೆ. ಶರೀರದ ನಾಲ್ಕು ಭಾಗಗಳಲ್ಲಿಯೂ ಕೂಡ ಈ ಒಂದು ಚಿನ್ನದ ಬಣ್ಣದ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಅತ್ಯಂತ ಪ್ರಕಾಶಮಾನವಾಗಿ ತನ್ನ ಬೆಳಕನ್ನ ಹರಡ್ತಾ ಇದೆ. ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಆ ಚಿನ್ನದ ಬೆಳಕು, ಚಿನ್ನದ ಬಣ್ಣದ ಬೆಳಕು ಇಡೀ ಶರೀರವನ್ನು ಎಲ್ಲಾ ಕಡೆಗಳಲ್ಲಿ, ನಾಲ್ಕು ಕಡೆಗಳಲ್ಲಿಯೂ ಕೂಡ ಚೈತನ್ಯಮಯವಾಗಿ ಅತ್ಯಂತ ಪ್ರಕಾಶತೆಯಿಂದ, ದಿವ್ಯತೆಯಿಂದ, ತೇಜೋಮಯವಾಗಿ ತನ್ನ ಬೆಳಕನ್ನ ಹರಡುತ್ತಾ ಇದೆ. ಈ ಬೆಳಕು ಹರಡುತ್ತಾ ಹರಡುತ್ತಾ ನಾವಿರುವಂತಹ ಕೋಣೆಯನ್ನ ವ್ಯಾಪಿಸಿಕೊಂಡಿದೆ. ಈ ಕೋಣೆಯು ಈ ಒಂದು ಪ್ರಖರವಾದಂತಹ ಚಿನ್ನದ ಬಣ್ಣದ ಬೆಳಕಿನಿಂದ ತುಂಬಿ ಹೋಗಿದೆ. ಈ ಒಂದು ಬೆಳಕು ಹರಡುತ್ತಾ ಹರಡುತ್ತಾ ನಾವಿರುವಂತಹ ಮನೆಯನ್ನ ವ್ಯಾಪಿಸಿಕೊಂಡಿದೆ. ನಮ್ಮ ಮನೆಯಲ್ಲಿರುವಂತಹ ಎಲ್ಲ ದಿವ್ಯ ವ್ಯಕ್ತಿಗಳು ಕೂಡ, ನಮ್ಮ ಪರಿವಾರದವರೆಲ್ಲರೂ ಕೂಡ ಈ ಬೆಳಕಿನಲ್ಲಿ ಸೇರಿ ಹೋಗಿದ್ದಾರೆ. ಈ ಚಿನ್ನದ ಬೆಳಕು
ನಮ್ಮ ಮನೆಯನ್ನೆಲ್ಲವನ್ನು ಕೂಡ ಆವರಿಸಿಕೊಂಡಿದೆ. ಈ ದಿವ್ಯಮಯವಾದಂತಹ ಬೆಳಕು ತನ್ನ ಬೆಳಕನ್ನ ಹರಡುತ್ತಾ ಹರಡುತ್ತಾ ನಾವಿರುವಂತಹ ಗ್ರಾಮವನ್ನ ವ್ಯಾಪಿಸಿಕೊಂಡಿದೆ. ಗ್ರಾಮವೆಲ್ಲವೂ ಕೂಡ ಈ ಚಿನ್ನದ ಬಣ್ಣದ ಬೆಳಕಿನಿಂದ ತುಂಬಿ ಹೋಗಿದೆ. ಈ ಬೆಳಕು ಹರಡುತ್ತಾ ಹರಡುತ್ತಾ ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ಇಡೀ ದೇಶವೆಲ್ಲವೂ ಕೂಡ ಈ ಕಾಂತಿಯಿಂದ ತುಂಬಿ ಹೋಗಿದೆ. ಈ ದಿವ್ಯತೆಯ ಬೆಳಕು ಪ್ರಕಾಶವು ಹರಡುತ್ತಾ ಹರಡುತ್ತಾ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಪೃಥ್ವಿ ಎಲ್ಲವೂ ಕೂಡ ಈ ಕಾಂತಿಯಲ್ಲಿ ಮಿಂದು ಹೋಗಿದೆ. ಈ ಪರಮಾತ್ಮನ ಈ ದಿವ್ಯ ಬೆಳಕು ಹರಡುತ್ತಾ ಹರಡುತ್ತಾ ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿಕೊಂಡಿದೆ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ಲೋಕಗಳಲ್ಲಿ ತಾರೆಗಳು, ನಕ್ಷತ್ರಗಳು, ಗ್ರಹಗಳು ಎಲ್ಲವೂ ಈ ಬೆಳಕಿನಲ್ಲಿ ತುಂಬಿ ಹೋಗಿದೆ. ಈ ಒಂದು ಪ್ರಕಾಶತೆ ಎಲ್ಲಾ ಕಡೆನೂ ತನ್ನ ಪ್ರಕಾಶವನ್ನ ಹರಡ್ತಾ ಇದೆ. ಎಂದು ಕಟ್ಟಿರದಂತಹ ಈ ಒಂದು ಬ್ರಹ್ಮಾಂಡದಿಂದ ಬರುವಂತಹ ಈ ಒಂದು ಚಿನ್ನದ ಬಣ್ಣದ ದಿವ್ಯತೆಯು ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿಕೊಂಡಿದೆ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಲ್ಲಿರುವಂತಹ ಆ ಪರಮಾತ್ಮನ ಚೇತನ, ಆ ದಿವ್ಯ ಚೇತನ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಎಲ್ಲ ಘಟನೆಗಳನ್ನ ನೀವು ಮೂರನೇ ಕಣ್ಣಿನಿಂದ ನೋಡಬೇಕು, ಹಾಗೆ ಅನುಭವಿಸಬೇಕು. ಮೂರನೇ ಕಣ್ಣಿನಲ್ಲಿರುವಂತಹ ಈ ದಿವ್ಯಮಯವಾದಂತಹ ಶಕ್ತಿಯು ಅತ್ಯಂತ ಪ್ರಕಾಶಮಾನವಾಗಿ ತನ್ನ ಪ್ರಜ್ವಲತೆಯನ್ನ ಹರಡ್ತಾ ಇದೆ. ಈ ದಿವ್ಯ ಚೇತನವನ್ನ ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಚೇತನ ಯಾವುದು ಅಂತ ಹೇಳಿ ನೀವು ಗಮನಿಸ್ತಾ ಇರ್ಬೇಕು. ಯಾರು ಈ ದಿವ್ಯ ಚೇತನವನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಆ ಬೆಳಕು ಯಾವುದು? ಈ ದಿವ್ಯ ಚೇತನವನ್ನ ಕರ್ಕೊಂಡು ಹೋಗ್ತಾ ಇರೋರು ಯಾರು? ಯಾರು ಕೈಯನ್ನ ಇಟ್ಟಿದ್ದಾರೆ? ಅರಿವಿಗೆ ಬರುತ್ತೆ ಆ ಯಾರು ಈ ಮೂರನೇ ಕಣ್ಣಿನ ಚೇತನವನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇರೋರು ಯಾರು ನೋಡಿ. ನಿಮ್ಮ ಗಮನ ಎಲ್ಲವನ್ನು ದೃಷ್ಟಾಭಾವದಿಂದ ಗಮನಿಸಿ. ಕೈ ಇಟ್ಟು ನಿಧಾನವಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಕೊಂಡು ಹೆಜ್ಜೆ ಹಾಕ್ತಾ ಹಾಕ್ತಾ ಸುಂದರವಾದಂತ ಒಂದು ತೋಟದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತೋಟದ ಒಳಗಡೆ ಕಾಲಿಟ್ಟಿದ್ದ ಹಾಗೆ ಆ ಹುಲ್ಲಿನಲ್ಲಿರುವಂತಹ
ಆ ಮಂಜಿನ ಹನಿಗಳು ಶರೀರವನ್ನೆಲ್ಲವನ್ನು ಕೂಡ ತಣ್ಣನೆಯ ಅನುಭವವನ್ನ ಕೊಡ್ತಾ ಇದೆ. ನಿಧಾನವಾಗಿ ಆ ಒಂದು ಹುಲ್ಲಿನ ಮೇಲೆ, ಆ ಮಂಜಿನ ಹನಿಯ ಮೇಲೆ ಹೆಜ್ಜೆಯನ್ನ ಹಾಕ್ತಾ ಹಾಕ್ತಾ ಕೈಯನ್ನ ಬಿಗಿಯಾಗಿ ಹಿಡಿದು ನಿಧಾನವಾಗಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಧಾನವಾಗಿ ಕೋಮಲತೆಯಿಂದ, ಆನಂದದಿಂದ, ಶಾಂತಿಯಿಂದ ಕೈಯನ್ನ ಹಿಡ್ಕೊಂಡು ನಾವು ಇವತ್ತು ಚೇತನ ಅವರ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಮುಂದೆ ಸಾಗ್ತಾ 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 ದೊಡ್ಡದಾದಂತಹ ಒಂದು ಕಾಡಿನ ಮಧ್ಯೆ ಬಂದು ನಿಂತಿದ್ದೇವೆ. ಅಲ್ಲಿ ನಿಂತು ದೂರದಲ್ಲಿ ನಾವು ನೋಡ್ತಾ ಇದ್ದಾಗ ಒಂದು ದಿವ್ಯಮಯವಾದಂತಹ ಪ್ರಕಾಶಮಾನವಾದಂತಹ ಬಿಳಿಯ ಕಲ್ಲು ಕಾಣಿಸಿ ಗೋಲಾಕಾರದಲ್ಲಿ ಒಂದು ಬಿಳಿಯವಾದಂತಹ ಪ್ರಕಾಶಮಾನವಾದಂತಹ ಬೆಳಕು ಕಾಣ್ತಾ ಇದೆ. ಎಂದೂ ಕತ್ತಿರದಂತಹ ಈ ದಿವ್ಯವಾದಂತಹ ಬೆಳಕು ಯಾವುದು ಅಂತ ಹೇಳಿ ನಿಧಾನವಾಗಿ ಅದರ ಹತ್ತಿರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಣ್ಣುಗಳಿಂದನೂ ಕೂಡ ಆ ತೇಜೋಮಯವಾದಂತಹ ಗೋಲಾಕಾರದ ಬೆಳಕನ್ನ ನಾವು ನೋಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟು ದಿವ್ಯಮಯವಾದಂತಹ ಬೆಳಕು. ಆ ಬೆಳಕನ್ನ ನೋಡಿದಾಗ ಅರಿವಿಗೆ ಬರ್ತಿರುವುದು ದಿವ್ಯವಾದ ಭವ್ಯವಾದಂತಹ ಒಂದು ಮಂದಿರ. ಎಲ್ಲೆಲ್ಲೂ ಬೆಳಕು ಬೆಳಕು ಬೆಳಕು, ಕೇವಲ ಪ್ರಕಾಶಮಾನವಾದಂತಹ ಬೆಳಕು. ನಮ್ಮ ಕೈಯನ್ನ ಹಿಡಿದುಕೊಂಡಂತಹ ಆ ಒಂದು ಚೇತನ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ಮೆಟ್ಲನ್ನ ಹತ್ತಿದ್ರೆ ಮೆಟ್ಟಿಲು ಕೂಡ ಬಿಳಿಯ ಬಣ್ಣದಲ್ಲಿ ತುಂಬಿದೆ. ಬಿಳಿಯ ಬಣ್ಣದ ಕಲ್ಲುಗಳು ಪ್ರಕಾಶವಾದಂತಹ ತನ್ನ ಪ್ರಕಾಶತೆಯನ್ನ ಬೆಳಕನ್ನ ಸೂಸ್ತಾ ಇದೆ. ಮೆಟ್ಟಿಲನ್ನ ಏರಿದ ತಕ್ಷಣ ರೋಮಾಂಚನವಾದಂತ ಅನುಭವ. ಒಂದೊಂದೇ ಮೆಟ್ಟಿಲನ್ನ ಹತ್ಕೊಳ್ತಾ ನಮ್ಮ ಶರೀರವೆಲ್ಲವೂ ಕೂಡ ಆನಂದ, ಶಾಂತಿ, ಹಗುರತೆ, ಚೇತನ ನಮ್ಮ ಕೈಯನ್ನ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ 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 ಬಾಗಿಲು ಕೂಡ ದಿವ್ಯವಾದಂತಹ ಬಿಳಿಯ ಬಣ್ಣದಿಂದ ಕೂಡಿದೆ. ನೀವು ಯಾವುದೇ ಮಂದಿರಗಳಲ್ಲಿ ದರ್ಶನವನ್ನ ಮಾಡಿದ್ರು ಕೂಡ, ಯಾವುದೇ ದೇವಾಲಯಗಳನ್ನು ಹೋಗಿದ್ರು ಕೂಡ ಕೊನೆಗೆ ನಾವು ಇಲ್ಲಿಗೆ ಬಂದು ಸೇರಬೇಕಾಗತ್ತೆ. ಬಾಗಿಲಿನ ಮುಖಾಂತರ ಒಳಗೆ ಹೋದ ತಕ್ಷಣ ಸುತ್ತಲಿರುವಂತಹ ಎಲ್ಲ ಗೋಡೆಗಳು ಕೂಡ ಬಿಳಿಯ ಬಣ್ಣದ್ದು ತನ್ನ ಕಾಂತಿಯನ್ನ ಬೀರ್ತಾ ಇದ್ದಾವೆ. ಎಲ್ಲೆಲ್ಲೂ ಪ್ರಕಾಶತೆ, ಪ್ರಕಾಶ ಪ್ರಕಾಶ ಪ್ರಕಾಶ. ಎಂದೂ ಕಂಡಿರದಂತಹ ದಿವ್ಯಮಯವಾದಂತಹ ಬೆಳಕು. ಜ್ಯೋತಿ ತನ್ನ ಬೆಳಕನ್ನ ಹೇಗೆ ಕತ್ತಲೆಯನ್ನ ಓಡಿಸಿ ಬೆಳಕನ್ನ ತುಂಬುತ್ತೋ
ಹಾಗೆ ದೇವಾಲಯವೆಲ್ಲವೂ ಕೂಡ ದಿವ್ಯಮಯವಾದಂತಹ ಬೆಳಕಿನಿಂದ ತುಂಬಿದೆ. ಒಂದೊಂದು ಕಲ್ಲು ಕೂಡ ತನ್ನ ಬೆಳಕನ್ನ ಸುಡ್ತಾ ಇದೆ, ಚೆಲ್ತಾ ಇದೆ. ಆ ಬೆಳಕಿನ ನಡುವೆ ಹೆಜ್ಜೆಯನ್ನ ಇಡ್ತಾ, ಕೈಗಳನ್ನ ಹಿಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ದೊಡ್ಡದಾದಂತ ಒಂದು ರಂಗಮಂಟಪ. ಯಾರು ನಮ್ಮ ಕೈಯನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೋ ಅವರು ಅಲ್ಲಿ ಹೋಗಿ ಧ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದಾರೆ. ಅವರನ್ನ ನೋಡಿ ನಮ್ಮ ಚೇತನವೂ ಕೂಡ ನಮ್ಮ ಚೇತನವೂ ಕೂಡ ಧ್ಯಾನದಲ್ಲಿ ಕುಳಿತಿದೆ. ಮುಂದೆ ಕಣ್ಣು ತೆರೆದು ನೋಡಿದ್ರೆ ದಿವ್ಯವಾದಂತಹ ಗರ್ಭಗುಡಿ. ಆ ಗರ್ಭಗುಡಿಯಲ್ಲಿ ಅತ್ಯಂತ ಪ್ರಕಾಶವಾದಂತಹ ಚಿನ್ನದ ಬಣ್ಣದ ಬೆಳಕು ನಮ್ಮ ಕಡೆಗೆ ಕಾಣಿಸ್ತಾ ಇದೆ. ತನ್ನ ಆ ದಿವ್ಯತೆಯನ್ನ, ಬೆಳಕನ್ನ, ಆಶೀರ್ವಾದವನ್ನ ನಮ್ಮ ಕಡೆಗೆ ಬೀರ್ತಾ ಇದೆ. ಆ ಚಿನ್ನದ ಬಣ್ಣದ ಆ ದಿವ್ಯ ಚೇತನ ಯಾವುದು ಅಂತ ಹೇಳಿ ನಾವು ನೋಡಿದಾಗ ಕೆಲವರಿಗೆ ವೈಬ್ರೇಷನ್ ಆಗ್ತಾ ಇದೆ, ಕೆಲವರಿಗೆ ಆನಂದ ಆಗ್ತಾ ಇದೆ, ಕೆಲವರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ದಿವ್ಯ ಚೇತನ ಯಾವುದು ಅಂತ ಕಂಡಿಡಿಯಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಕೆಲವು. ನೋಡಿ, ಆ ದಿವ್ಯಮಯವಾದಂತಹ ಆ ಬೆಳಕು ಯಾವುದು, ಆ ಚಿನ್ನದ ಬೆಳಕು ಯಾವುದು? ಆ ಬೆಳಕಿನಲ್ಲಿ ದಿವ್ಯಮಯವಾದಂತ ಆ ಪ್ರಭು ಯಾರು ಅಂತ ಹೇಳಿ ನೀವು ನೋಡಿ. ಅವ್ರು ಎದ್ದು ಬಂದು ಅಲ್ಲಿಂದ ನಿಮ್ಮ ಸಹಸ್ರಾರ ಚಕ್ರದಲ್ಲಿ ಅವರ ಆಶೀರ್ವಾದವನ್ನ ತಲೆಯ ಮೇಲೆ ತಮ್ಮ ಕೈಗಳನ್ನ ಇಟ್ಟ ತಕ್ಷಣ ಶರೀರವೆಲ್ಲವೂ ಕೂಡ ಆ ದಿವ್ಯ ಶಕ್ತಿಯಿಂದ ತುಂಬಿ ಹೋಗಿದೆ. ಪ್ರೀತಿಯಿಂದ, ಕರುಣೆಯಿಂದ ಮತ್ತು ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಸಂತೋಷದಿಂದ ಕೆಲವರಿಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ನಮ್ಮ ಕಣ್ಣೀರನ್ನು ಕೂಡ ಆ ದಿವ್ಯ ಚೇತನ ಒರೆಸ್ತಾ ಇದೆ. ಆಶೀರ್ವಾದವನ್ನ ನೀಡಿದಂತ ಈ ದಿವ್ಯ ಚೇತನ ಮತ್ತೆ ಗರ್ಭಗುಡಿಯಲ್ಲಿ ಹೋಗಿ ಕುಳಿತುಕೊಂಡಿದ್ದಾರೆ. ಚಿನ್ನದ ಬಣ್ಣದ ಬೆಳಕಿನಲ್ಲಿರುವಂತಹ ದಿವ್ಯ ಚೇತನ ಮತ್ತೆ ನಮ್ಮ ಜೊತೆಯಲ್ಲಿ ಧ್ಯಾನದಲ್ಲಿ ಕುಳಿತಿರುವಂತಹ ದಿವ್ಯ ಚೇತನವನ್ನ ನೋಡಿದ್ರೆ ಇಬ್ರು ಒತ್ತೆಯಾಗಿದ್ದಾರೆ. ಅವ್ರು ಯಾರೂ ಅಲ್ಲ, ಗುರುವಿನ ರೂಪದಲ್ಲಿ ಇರಬಹುದು, ನೀವು ಆರಾಧನೆ ಮಾಡುವಂತ ದೇವರ ರೂಪದಲ್ಲಿ ಇರಬಹುದು,
ಇಬ್ರೂ ಕೂಡ ಒಂದೇ. ಕೈ ಹಿಡಿದು ಯಾವ್ ನಡ್ಸ್ಕೊಂಡ್ ಬಂದ್ರು ಅಂತ ಹೇಳಿದ್ರೆ ಅವರೇ ಆ ಚೇತನ. ಆಶೀರ್ವಾದದ ಶಕ್ತಿಯನ್ನ ಹೊತ್ತಂತ ನಮ್ಮ ಚೇತನವು ಅವರ ಕೈಯನ್ನ ಹಿಡ್ಕೊಂಡು ನಿಧಾನವಾಗಿ ಎದ್ದು ಮತ್ತೆ ನಾವು ವಾಪಸ್ ಬರ್ತಾ ಇದ್ದೀವಿ. ಎಲ್ಲೆದ್ದು ಬೆಳಕು ಬೆಳಕು ಬೆಳಕು. ಶರೀರವೆಲ್ಲವೂ ಕೂಡ ದಿವ್ಯಮಯವಾದಂತಹ ಚೈತನ್ಯವನ್ನ ತುಂಬಿಕೊಂಡು ಬಾಗಿಲ ಬಳಿ ಬಂದಿದ್ದೇವೆ. ಬಾಗಿಲನ್ನು ದಾಟಿ ನಿಧಾನವಾಗಿ ಹೊರಗಡೆ ಬಂದು ಮೆಟ್ಟಲನ್ನ ಇಳಿದು ಒಂದೊಂದೇ ಒಂದೊಂದೇ ಒಂದೊಂದಾಗಿ ನಿಧಾನವಾಗಿ ನಡ್ಕೊಂಡು ಬಂದ ಹೆಜ್ಜೆಯನ್ನ ಹಾಕ್ತಾ ಹಾಕ್ತಾ ಕಾಡಿನ ಮಧ್ಯೆ ಕಾಡನ್ನ ದಾಟಿ ಆ ಒಂದು ಹುಲ್ಲಿನ ಮೇಲೆ ನಿಧಾನವಾಗಿ ಹೆಜ್ಜೆಯನ್ನ ಹಾಕ್ತಾ ಹಾಕ್ತಾ ಆ ಒಂದು ದಿವ್ಯ ಚೇತನವು ಬಂದು ನಿಧಾನವಾಗಿ ನಮ್ಮ ಮೂರನೇ ಕಣ್ಣನ್ನ ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಕೈ ಬೆರಳುಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ ನಾವಿರುವಂತಹ ಕೋಣೆಯಲ್ಲಿ ಇರುವಂತಹ ಶಬ್ದಗಳನ್ನ ಗಮನಿಸಿ. ಕೆಲವರಿಗೆ ಕಣ್ಣು ತೆಗಿಯಕ್ಕಾಗಲ್ಲ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಿಧಾನವಾಗಿ ಕಣ್ಣನ್ನು ತೆಗೆದು ಈ ದಿವ್ಯ ಚೇತನ ಶಕ್ತಿಯನ್ನ ಶರೀರದ ಎಲ್ಲಾ ಭಾಗಗಳಲ್ಲಿ ಶಕ್ತಿಯನ್ನ ತುಂಬಿಸ್ಕೊಳ್ಳಿ.